ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ವಿಜಯಪುರ ಸಂಗಮೇಶ್ವರ ಥಿಯೇಟರ್ಗೆ ನೀಲಿ ಚಿತ್ರದ ನಾಯಕ ನಟಿ ಸುಪ್ರೀತಾ ರಾಜ್ ಅವರು ಭೇಟಿ ನೀಡಿ ಪ್ರೇಕ್ಷಕರ ಜೊತೆ ಸಿನಿಮಾವನ್ನು ವೀಕ್ಷಣೆ ಮಾಡಿದರು. ಕರ್ನಾಟಕದ ಸಮಸ್ತ ಕನ್ನಡದ ಜನತೆಗೆ ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನೀಲಿ ಚಿತ್ರದ ಒಂದು ಶೋ, ಪ್ರೀಮಿಯಂ ಶೋ ಇವತ್ತು ಒಂದು ರಿಲೀಸ್ ಆಯಿತು. ಇದಕ್ಕೆ ನಮ್ಮ ಗುಲ್ಬರ್ಗದ ಯುವಕ ಪ್ರೇಮ್ ಸಾಗರ್ ಬಹಳ ಅತ್ಯುತ್ತಮವಾಗಿ ನಟನೆಯನ್ನು ಮಾಡಿದ್ದಾನೆ. ದೇವನಹಳ್ಳಿ ತಾಲೂಕಿನ ಎಲಿಯೂರು ಗ್ರಾಮದ ರೈತ ಬಿಳ್ಳೇಗೌಡರು ಅತ್ಯುತ್ತಮವಾಗಿ ಒಂದು ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಈ ಚಲನಚಿತ್ರಕ್ಕೆ ಹೆಚ್ಚು ಮೆರುಗನ್ನು ಕೊಟ್ಟಿದ್ದಾರೆ. ದೇವನಹಳ್ಳಿ ತಾಲೂಕಿನ ಕನ್ನಡ ಕಲಾವಿದರ ಸಂಘದ ಅಧ್ಯಕ್ಷರು ಡಾಕ್ಟರ್ ಮೋಹನ್ ಬಾಬುರವರು ಅತ್ಯುತ್ತಮವಾಗಿ ಪ್ರದರ್ಶನ ಮಾಡಿದ್ದಾರೆ. ಈ ಚಿತ್ರದ ತಂಡದಲ್ಲಿ ಎಲ್ಲ ಒಂದು ಪೂಜಾರಿ ಪಾತ್ರ ಇಂದ ಹಿಡಿದು ಒಂದು ನಟಿ ಎಲ್ಲರೂ ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ. ಇದ್ರ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ವೆಂಕಟೇಶ್ ಸರ್ ಒಂದೆರಡು ಮಾತು ಹೇಳ್ತಾರೆ. ನಮಸ್ಕಾರ ಸ್ನೇಹಿತರೆ, ಇಂದು ವಿಜಯಪುರ ಸಂಗಮೇಶ್ವರ ಚಿತ್ರಮಂದಿರದಲ್ಲಿ ನೀಲಿ ಒಂದು ಚಲನಚಿತ್ರ ಬಿಡುಗಡೆ ಮಾಡಿದ್ದೇವೆ. ನಮ್ಮ ಎಲಿಯೂರು ಬಿಳ್ಳೇಗೌಡರ ನಿರ್ದೇಶನದಲ್ಲಿ ನಮ್ಮ ಸುತ್ತಮುತ್ತಲಿನ ಜನತೆ ಬಂದು ಈ ಚಿತ್ರವನ್ನು ವೀಕ್ಷಣೆ ಮಾಡಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ನಮ್ಮ ಬಿಳ್ಳೇಗೌಡರ ನಿರ್ದೇಶಕರು ಒಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಫೈಟ್ ಕೊಟ್ಟಿದ್ದಾರೆ. ಸ್ಟೋರಿ ಕೂಡ ಕಾಮಿಡಿ ಆಗಿದೆ, ಸಸ್ಪೆನ್ಸ್ ಆಗಿದೆ. ಬಂದು ಈ ಒಂದು ಚಿತ್ರವನ್ನು ನೋಡಿ ವೀಕ್ಷಿಸಿ ಆನಂದಿಸಿ ಅಭಿನಂದಿಸಿ. ನಾನು ಬೆಂಗಳೂರಿಂದ ವಿಜಯಪುರಕ್ಕೆ ಸಂಗಮೇಶ್ವರ ಚಿತ್ರಮಂದಿರದಲ್ಲಿ ನಮ್ಮ ನಿರ್ದೇಶಕರಾದಂಥ ಬಿಳ್ಳೇಗೌಡರ ಜೊತೆಯಲ್ಲೇ ಬಂದು ಇಲ್ಲಿ ಫಿಲ್ಮ್ ನೋಡಬೇಕು ಅಂತ ಆಸೆಯಿಂದ ಬಂದು ಇಲ್ಲಿ ನೋಡಿದಾಗ ಆ ಮೂವಿ ತುಂಬ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ನೋಡೋವಂಥ ಮೂವಿ, ಎಲ್ಲ ಥರದ್ದು ಇದೆ. ಯಾರು ಬೇಕಾದ್ರೆ ಬಂದು ನೋಡ್ಬೋದು. ನನಗೆ ಅನಿಸಿದ್ದು ಹಿಟ್ ಮೂವಿ ಆಗುತ್ತೆ ಅಂತ ಅನಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದಿದ್ದೇನೆ, ಫಿಲ್ಮ್ ನೋಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಿಳ್ಳೇಗೌಡರ ಹೇಳಿ ಸರ್, ನೀಲಿ ಸಿನಿಮಾ ರಿಲೀಸ್ ಆಗಿದೆ. ಇವತ್ತು ಮೊಟ್ಟ ಮೊದಲನೇ ದಿನ ಪ್ರದರ್ಶನ ಆಗಿದೆ. ಏನು ಅನಿಸ್ತು ನಿಮಗೆ? ಮತ್ತು ನೀವೇ ನಿರ್ದೇಶನ ಮಾಡಿದ್ದೀರಾ, ನಿರ್ಮಾಪಕರು ನೀವೇ? ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಈಗ 2 ಶೋ ನಡೆದಿದೆ, ಯಶಸ್ವಿಯಾಗಿ ನಡೆದಿದೆ. ಸಾಕಷ್ಟು ಜನ ವೀಕ್ಷಕರು ನೋಡಿ ಭಾಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನನಗೂ ಸಹ ಪರ್ಸ್ನಲಾಗಿ ಸಾಕಷ್ಟು ಜನ ಫೋನ್ ಮಾಡಿ ಅವರ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಜನರಿಗೆ ಈ ವಿಚಾರ ಗೊತ್ತಾಗಬೇಕು. ಸಾಕಷ್ಟು ಜನ ಇನ್ನೂ ಬಂದು ನೋಡಿಬಿಟ್ಟು ಅವ್ರಿಗೆ ಇಷ್ಟ ಆದರೆ ಖಂಡಿತ ಅವರು ಬೇರೆಯವ್ರಿಗೆ ಹೇಳಲಿ. ಇಷ್ಟ ಆಗಿಲ್ಲ ಅಂದರೆ ಅವ್ರು ಯಾರಿಗೂ ಹೇಳೋದು ಬೇಡ. ಅವರ ಅನಿಸಿಕೆಯನ್ನು ನೇರವಾಗಿ ಅವರು ಹಂಚ್ಕೊಳ್ಳೋದಕ್ಕೆ ಒಂದು ಸ್ವತಂತ್ರ ಇದೆ. ಸರಿ ಅನಿಸಿದರೆ ಸರಿ ಅಂತೇಳಿ, ಸುಳ್ಳು ಅನಿಸಿದರೆ ಸುಳ್ಳು ಅಂತೇಳಿ. ಸೊ ನೀವು ಫಸ್ಟು ಒಂದು ಸಾರಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿಬಿಟ್ಟು ಎಲ್ಲ ಕನ್ನಡ ಕಲಾವಿದರನ್ನು ಬೆಳೆಸಬೇಕು ಅಂತೇಳಿ ನಾನು ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಮತ್ತೊಂದು ಮಾತು, ಇನ್ನೂ ಒಂದು ಮುಖ್ಯವಾದ ಮಾತು, ಈ ಒಂದು ನೀಲಿ ಚಿತ್ರೀಕರಣ ಶಿಡ್ಲಘಟ್ಟ, ಮೇಲೂರು, ಮಳ್ಳೂರು, ವಿಜಯಪುರ, ಬೊಮ್ಮಸಂದ್ರ, ಸಂದೇನಹಳ್ಳಿ ಗೇಟು, ಪುರ ಮತ್ತು ಎಲಿಯೂರು ಪ್ರತಿಯೊಂದು ಭಾಗದಲ್ಲಿ ಚಿತ್ರೀಕರಿಸಿದ್ದೀವಿ. ದೇವನಹಳ್ಳಿ ತಿಮ್ಮರಾಜ ಬೆಟ್ಟ ಕೂಡ ಚಿತ್ರೀಕರಣ ಮಾಡಿದ್ದೀವಿ. ಬಂದು ವೀಕ್ಷಿಸಿ ಆನಂದಿಸಿ ಅಭಿನಂದಿಸಿ. ಥ್ಯಾಂಕ್ ಯು ವೀಕ್ಷಕರೇ. ಇದೆಯಾ ಏನಾದರೂ ಜಯಕಾರಗಳದ್ದು? ಅಲ್ಲಿ ಅನ್ಕೊಂಡು ಏನು ನೀವು ಚಿತ್ರದ ನಾಯಕಿಯಾಗಿ ನಟಿಸಿದ್ದೀರಾ? ಸೊ ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಸಿನಿಮಾ ಬಿಡುಗಡೆ ಆಗಿರೋದು ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗಿತ್ತು. ನೋಡಿ ತುಂಬಾ ಖುಷಿ ಆಯಿತು.
ಈ ನಿಮ್ಮ ಸಿನಿಮಾ ನೋಡಲಿಕ್ಕೆ ಪ್ರೇಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಬಂದು ನಮ್ಮ ಸಿನಿಮಾನ ನೋಡಿ, ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ಇಡೀ ತಂಡಕ್ಕನ್ನ ಸಪೋರ್ಟ್ ಮಾಡಿ, ಪ್ರೀತಿ ಕೊಡಿ, ಬೆಳೆಸ್ಕೊಡಿ ಅಂತ ಕೇಳ್ಕೊತೀನಿ. ನೀಲಿ ಚಿತ್ರದ ಒಂದು ನಾಯಕ ನಟಿಯಾಗಿ ನಮ್ಮ ಪ್ರಯಾಣ ಸುಪ್ರೀತಾ ರಾಜು ವಿಜಯಪುರಕ್ಕೆ ಬಂದಿರೋದಕ್ಕೆ ದೇವನಹಳ್ಳಿ ತಾಲೂಕಿನ ಎಲ್ಲ ಸಮಸ್ತ ಜನತೆಯ ಪರವಾಗಿ ಹೃದಯಪೂರ್ವಕ ಜೋರಾದ ಸ್ವಾಗತವನ್ನು ಚಪ್ಪಾಳೆ ಮೂಲಕ ಬಯಸ್ತಾ ಇದ್ದೇವೆ. ಇವರ ಒಂದು ಪ್ರದರ್ಶನ 2 ಶೋ ನಾವು ನೋಡಿದ್ವಿ, ಭಾಳ ಅತ್ಯುತ್ತಮವಾಗಿ ಬಂದಿದೆ. ಈ ಒಂದು ಭಾಗದ ಎಲ್ಲ ಹಳ್ಳಿಗಾಡಿನ ಜನರು ಹೆಚ್ಚು ಇವತ್ತು ಖುಷಿ ಪಡೋ ವಿಚಾರ, ಏಕೆಂದರೆ ಹಳ್ಳಿ ಪ್ರತಿಭೆಗಳು ಬರಬೇಕು. ನಮ್ಮ ಸುಪ್ರೀತಾ ಅವರಿಗೆ ಆರ್ಥಿಕವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಚಲನಚಿತ್ರ ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಪಿಳ್ಳೇಗೌಡರು ಇಂಥ ಪ್ರತಿಭೆಗಳನ್ನ ಹೊರತಂದಿದ್ದಾರೆ. ನಮ್ಮ ಪ್ರೇಮ್ ಸಾಗರ್ ಗುಲ್ಬರ್ಗದ ಯುವಕ ಅವರು ಕೂಡ ಉತ್ತಮವಾಗಿ ಪ್ರದರ್ಶನ ನೀಡಿದ್ದಾರೆ. ನಮ್ಮ ಕಲಾವಿದರು ಮೋಹನ್ ಬಾಬು ಮುದುಗುರ್ಕಿ ಕಲಾವಿದರ ಸಂಘದ ಅಧ್ಯಕ್ಷರು ಅವರು ಕೂಡ ಉತ್ತಮವಾದ ಪ್ರದರ್ಶನ ಮಾಡಿದ್ದಾರೆ. ಈ ಚಿತ್ರತಂಡದಲ್ಲಿ ಎಲ್ಲ ಒಂದು ಕಲಾವಿದರು ಅತ್ಯುತ್ತಮವಾಗಿ ನಮ್ಮ ವೆಂಕಟೇಶ್ ಸರ್ ಇದರಲ್ಲಿ ಇದ್ದಾರೆ. ನಮ್ಮ ದೇವನಹಳ್ಳಿ ಬೈಲಾರಪ್ಪ ಅಂತ ಎಲ್ಲ ಹೆಸರುಗಳಿದ್ರೆ ಜಾಸ್ತಿ ಆಗ್ತದೆ. ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಶ್ ಅಂತ ಹೇಳ್ಬಿಟ್ಟು ಬೈಚಾಪುರ. ಪಿಳ್ಳೇಗೌಡರಾದಂತಹ ಏನು ಸ್ನೇಹಿತರು ಜೊತೆಯಲ್ಲಿ ಓದ್ತಾ ಇರೋದು ಹಳ್ಳಿ ಪ್ರತಿಭೆ ಸುಮಾರು ಒಂದು ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ಕೊಂಡಿದ್ರು. ದೊಡ್ಡ ಪರದೆಯಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಆಶೆ. ಹಾಗಾಗಿ ನಮ್ಮ ಸಹಕಾರನ ಇತ್ತು, ಚೆನ್ನಾಗಿ ಮಾಡಲಿ ಅನ್ನಿಸ್ತಿದ್ದು. ಹಾಗೆ ನೀಲಿ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಜೊತೆಗೆ ಏನೋ ಒಂದು ಸಣ್ಣ ಪಾತ್ರ ಕೊಟ್ಟಿರೋದ್ರಿಂದ ಒಳ್ಳೆಯದಾಗಲಿ. ಸಿನಿಮಾ ಏನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ಅದಕ್ಕಿಂತ ಹೆಚ್ಚಾಗಿ ಬರಬೇಕಂತ ನಾವು ಪೋಸ್ಟರ್ ಕಾಣಿಸಲ್ವೇ ಹತ್ರ ಬಂದರೆ? ನೀಲಿ ಚಿತ್ರದ ನಿರ್ಮಾಪಕರು, ನಿರ್ದೇಶಕರಾದ ಪಿಳ್ಳೇಗೌಡರು ಈ ಒಂದು ಚಿತ್ರ ನಿರ್ದೇಶನ ಮಾಡಿದ್ದಾರೆ, ಜೊತೆ ಇದ್ದಾರೆ. ಈ ಚಿತ್ರದ ನಾಯಕ ನಟಿ ಸುಪ್ರೀತಾ ರಾಜ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಸಂಗಮೇಶ್ವರ ಥಿಯೇಟರ್ ಹತ್ರ ಆಗಮಿಸಿದ್ದಾರೆ. ಅವರಿಗೆ ಮೊದಲಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ನಿಜವಾಗ್ಲೂ ಕೂಡ ಈ ಥರದ ಒಂದು ಪ್ರತಿಭೆಗಳನ್ನು ನಾವು ಬೆಳೆಸಬೇಕಾಗತ್ತೆ. ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದು ನಾವು ಒಂದು ದೊಡ್ಡ ಪರದೆ ಮೇಲೆ ಪ್ರದರ್ಶನ ಮಾಡಲಿಕ್ಕೆ ಭಾಳ ಹಿಂದೆ ಇರ್ತದೆ ಹಳ್ಳಿ ಕಡೆ. ಆ ಒಂದು ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ಹಳ್ಳಿ ಪ್ರತಿಭೆ ಬೆಳೆದು ಇಲ್ಲಿ ಒಂದು ಚಿತ್ರೀಕರಣ ಸುತ್ತಮುತ್ತಲು ಮಾಡಿ ಇದೇ ವಿಜಯಪುರದಲ್ಲಿ ಕೂಡ ಒಂದು ಪ್ರದರ್ಶನ ಆಗ್ತಾ ಇದೆ. ಇವತ್ತು ರಾಜ್ಯಾದ್ಯಂತ ಕೂಡ ಬಿಡುಗಡೆ ಆಗಿದೆ, ಯಶಸ್ವಿಯಾಗಿ ಪ್ರದರ್ಶನ ಆಗ್ತಾ ಇದೆ ಅಂತ ಕೂಡ ಎಲ್ಲ ಕಡೆಯಿಂದ ಹೇಳ್ತಿದ್ದಾರೆ. ಸೊ ಹಾಗಾಗಿ ಕೂಡ ಇನ್ನು ಮುಂದೆ ಕೂಡ ಈ ಥರದ ಒಂದು ಚಿತ್ರಗಳು ಪಿಳ್ಳೇಗೌಡರು ಮತ್ತಷ್ಟು ಮಗದಷ್ಟು ಮಾಡಲಿ. ಮತ್ತೊಂದು ಸಾರಿ ಸುಪ್ರೀತಾ ರಾಜ್ ಅವರಿಗೆ ಅವರು ಮತ್ತೊಂದು ಸಾರಿ ನಾಯಕ ನಟಿಯಾಗಿ ಏನೋ ನಟಿಸಲಿಕ್ಕೆ ಅವಕಾಶ ಸಿಗಲಿ. ಈ ಥರದೊಂದು ಪ್ರತಿಭೆಗಳು ನಮ್ಮ ಏನೋ ಸ್ಯಾಂಡಲ್ವುಡ್ಗೆ ಬರಬೇಕು. ನಿಜವಾಗ್ಲೂ ಕೂಡ ಸ್ವಾಗತಾರ್ಹ. ಈ ಒಂದು ಭಾಗದಲ್ಲಿ ಈ ಥರದ್ದು ಒಂದು ಚಲನಚಿತ್ರ ನಿರ್ದೇಶನ ಮಾಡಿ ಅಷ್ಟು ಈಸಿ ಅಲ್ಲ, ಏನೋ ಒಂದು ಕನ್ನಡ ಚಲನಚಿತ್ರ ನಿರ್ದೇಶನ ಮಾಡಿ ಅದರ ಸಿನಿಮಾನ ತೆಗೆದು ಪ್ರದರ್ಶನ ಮಾಡಲಿಕ್ಕೆ ಇಷ್ಟೆಲ್ಲ ಥಿಯೇಟ್ರಿಗೆ ಕೂಡ ಸಿಕ್ಕಿದಾವಂತಂದರೆ ಕೂಡ ನಿಜವಾಗ್ಲೂ ಕೂಡ ಅದೊಂದು ಮೆಚ್ಚಬೇಕಾದಂಥ ವಿಚಾರನೇ. ಸೊ ಹಾಗಾಗಿ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಶುಭವಾಗಲಿ. ಇನ್ನು ಮುಂದಕ್ಕೆ ಇನ್ನಷ್ಟು ಮಗದಷ್ಟು ಒಳ್ಳೆಯ ಚಿತ್ರಗಳನ್ನು ನಿಮ್ಮ ಒಂದು ನಿರ್ದೇಶನದಲ್ಲಿ ಬರಲಿ. ಸೊ ಹಾಗೆಯೇ ಸುಪ್ರೀತಾ ರಾಜ್ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳಿದೆ. ಅವರು ಮತ್ತಷ್ಟು ಒಂದು ಸ್ಯಾಂಡಲ್ವುಡ್ಡಲ್ಲಿ ಬಿಡಲಿ ಅಂತ ನಮ್ಮ ಆರೈಕೆ ಇದೆ. ಸೊ ಎಲ್ರಿಗೂ ಒಂದಿಸ್ತಾ ನನ್ನ ಮಾತು ನಮಸ್ಕಾರ. ಮಾತಾಡಿ ಸರ್, ಇಲ್ಲಿ ಮಾತಾಡಿ. ನಮ್ಮ ಕಲಾವಿದರು ಮಾತಾಡ್ತಾರೆ, ಬರಪ್ಪ ದೇವೇಗೌಡ ಈಗಾಗಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು 14 ರಾಜ್ಯೋತ್ಸವ
ನಾವು ಸಿನಿಮಾರಂಗದಲ್ಲಿ ಒಂದು 3 ಚಿತ್ರಗಳನ್ನು ಸಿದ್ಧಪಡಿಸಿ ಈಗ ರಾಷ್ಟ್ರ ವಿಶೇಷ ಅವರ ಸಂಪರ್ಕದಲ್ಲಿ ಕೂಡ ಇಲ್ಲೇಗೌಡರು ಈಗ ಒಂದು 15-20 ದಿವಸ ಇದರಲ್ಲಿ ಪರಿಚಯ. ಅವರು ಪ್ರತಿಯೊಂದು ಹಾಡನ್ನು ನಮಗೆ ಹಾಕಿ ಇದರ ಬಗ್ಗೆ ವಿಶ್ಲೇಷಣೆ ಕೇಳಿದ್ರು. ಪ್ರತಿ ಹಾಡು ಮನೋರಂಜನಾತ್ಮಕವಾಗಿ, ಕಲಾತ್ಮಕವಾಗಿ ಮತ್ತು ಜನರ ಒಂದು ತನುಮನವನ್ನು ಗೆಲ್ಲುವಂಥ ಒಂದು ರೀತಿಯಲ್ಲಿ ತುಂಬ ಸೊಗಸಾಗಿ ಹಾಡುಗಳನ್ನು ಮೂಡಿ ಬಂದಿದೆ. ಆ ಕಥೆ ಕೂಡ ಹಾಗೆ ಇದೆ ಅಂತ ನಾವು ತಿಳ್ಕೊಂಡಿದ್ವಿ. ಇವರು ಕೂಡ ಏನು ನಟಿ ಅಂತ ರಾಜ್ಯವರು ಕೂಡ ಉತ್ತಮವಾಗಿರ್ತಕ್ಕಂಥ ನಟನೆಯನ್ನು ಮಾಡಿದ್ದಾರೆ. ಚಿತ್ರ ತುಂಬ ಸೊಗಸಾಗಿ ಮತ್ತು ಒಂದು ನಮ್ಮ ನಾಡಿನ ಒಂದು ಹೆಮ್ಮೆಯ ಒಂದು ಕಳಸನೇ ಅಂತಲೇ ಹೇಳ್ಬೋದು. ಅದು ನಮ್ಮ ಈ ಒಂದು ಜಿಲ್ಲೆಯ ಒಂದು ಪ್ರತಿಭೆ ಮಾಡಿರ್ತಕ್ಕಂಥ ಒಂದು ಸಾಧನೆಗೆ ಈ ಒಂದು ಜಿಲ್ಲೆಯ ಏನಿದ್ದೀರ ನಾವು ಪ್ರೇಕ್ಷಕರು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಂದು ಚಿತ್ರವನ್ನು ನೋಡುವುದರ ಮುಖಾಂತರ ಈ ಒಂದು ಚಿತ್ರದಲ್ಲಿ ನಡೆಸಿರ್ತಕ್ಕಂಥ ಎಲ್ಲರನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಚಪ್ಪಾಳೆ ಸಂಗೆ ನಂದು ನಿಜ ಸರಿ, ಬೇಗ ಬಾ ಬೇಗ ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ದೇವರಮೂರು ಚಂದ್ರಕೃಷ್ಣ ಅಂತ, ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಇವತ್ತೇನು ವಿಶೇಷವಾಗಿ ನಮ್ಮ ವಿಜಯಪುರ ತಾಲೂಕಿನಲ್ಲಿ ನೀಲಿ ಸಿನಿಮಾ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಪಿಳ್ಳೇಗೌಡರು ಹೊಸ ಪ್ರಯತ್ನದಲ್ಲಿ ಒಂದು ನೀಲಿ ಸಿನಿಮಾ ಅಂತ ಮಾಡಿದ್ದಾರೆ. ಅದು ಅದ್ಭುತವಾಗಿ ಮೂಡಿ ಬಂದಿದೆ. ಜನರ ತನುಮನ ಗೆಲ್ಲುವಂಥ ಸಸ್ಪೆನ್ಸ್ ಮೂವಿ ಇದಾಗಿದೆ. ಏನು ಈವಿಲ್ ಸಿನಿಮಾಗಳಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನವನ್ನು ಪಿಳ್ಳೇಗೌಡರು ಮಾಡಿ ತೋರಿಸಿದ್ದಾರೆ. ಸಿನಿಮಾ ಅದ್ಭುತವಾಗಿದೆ. ಎಲ್ಲ ಪ್ರೇಕ್ಷಕರು ಈ ಸಿನಿಮಾವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡುವುದರ ಮುಖಾಂತರವಾಗಿ ಸಿನಿಮಾವನ್ನು ಗೆಲ್ಲಿಸಿ ಈ ಒಂದು ಕನ್ನಡ ಭಾಷೆಯ ಪ್ರಥಮ ಪ್ರಯತ್ನದ ಪಿಳ್ಳೇಗೌಡರ ಸಿನಿಮಾವನ್ನು ಗೆಲ್ಲಿಸಬೇಕಂತ ನಾವು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಟಿಕೆಟ್ ತೊಗೊಂಡು ಹೋಗ್ತೀವಿ. ನಮ್ದು ಇದೆಯಲ್ಲ. ನಡೀರಿ ಮೇಡಮ್, ನನಗೆ ಕೊಟ್ಬಿಡಿ. ಪೋಸ್ಟ್ ಕಾಣಿಸಿ.